ಪ್ರಭಾಸ್ ರಾ ಸ್ಕ್ರೀನ್ ಪ್ರೆಸೆನ್ಸ್ ದೇವ ವರದ ಫ್ರೆಂಡ್ಶಿಪ್ ಖಾನ್ಸರ್ನ ಮೇಲೆ ನಡೆಯೋ ಅಟ್ಯಾಕ್ ಹಾಗೂ ಸಲಾರ್ನ ಆಕ್ಷನ್ ಸೀಕ್ವೆನ್ಸಸ್ ನ ಗ್ಲಿಮ್ಸ್ಗಳು ಸಲಾರ್ ರಿಲೀಸ್ ಟ್ರೈಲರ್ನ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡಿ ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಆಕ್ಟ್ ಮಾಡಿರೋ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಇದೇ ಡಿಸೆಂಬರ್ 22ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಆಲ್ರೆಡಿ ಸಲಾರ್ನ ಟ್ರೈಲರ್ ಹಾಗೂ ಸಾಂಗ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ ಕೆಲವು ಆಡಿಯನ್ಸ್ ಸಿನಿಮಾದ ಕತೆ ಉಗ್ರಂ ಥರ ಇದೆ, ಸೆಟ್ಗಳು KGF ಥರ ಇದೆ ಅನ್ನೋ ಒಪಿನಿಯನ್ ಕೊಟ್ಟರು. ಮತ್ತೆ ಕೆಲವರಿಗೆ ಟ್ರೈಲರ್ ಇಷ್ಟ ಕೂಡ ಆಯಿತು. ಈಗ ಬುಕಿಂಗ್ ವೈಸ್ ತಗೊಂಡ್ರೆ ಡಂಕಿ ಸಲಾರ್ಗಿಂತ ಮುಂದಿದೆ. ಆ್ಯಕ್ಚುಲಿ ಡಂಕಿ ಪ್ರಮೋಷನಲ್ ಮೆಟೀರಿಯಲ್ಗಳು ಯಾವುದು ಅಷ್ಟು ಸದ್ದು ಮಾಡಿರಲಿಲ್ಲ. ಆದರೆ ಡಂಕಿ ಅದು ಹಿಂದಿಯಲ್ಲಿ ಮಾತ್ರ ರಿಲೀಸ್ ಬೇರೆ ಆಗ್ತಾ ಇದೆ. ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಸಲಾರ್ನ ಹಿಂದಿಕ್ಕಿದೆ. ಸಲಾರ್ಗಿಂತ ಒಂದು ದಿನ ಮುಂಚೆ ಡಂಕಿ ರಿಲೀಸ್ ಆಗ್ತಾ ಇದೆ. ಅದರಿಂದ ಸಲಾರ್ ಟೀಮ್ ರಿಲೀಸ್ ಟ್ರೈಲರ್ನ ಬಿಟ್ಟು ಆಡಿಯನ್ಸ್ನ ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡಿದೆ. ರಿಲೀಸ್ ಟ್ರೈಲರ್ನಲ್ಲಿ ನೀಲ್ ಅವರು ಆಲ್ಮೋಸ್ಟ್ ಮೇನ್ ಪ್ಲಾಟ್ ಹಾಗೂ ಕ್ಯಾರೆಕ್ಟರೈಸೇಷನ್ಗಳು ಹೇಗಿರುತ್ತೆ ಅನ್ನೋದನ್ನ ಬಿಟ್ಕೊಟ್ಟಿದ್ದಾರೆ. ಸಲಾರ್ನಲ್ಲಿ ನಡೆಯೋ ಆ್ಯಕ್ಷನ್ ಸೀಕ್ವೆನ್ಸ್ಗಳ ಸ್ಕೇಲ್ ಗ್ಲಿಮ್ಸ್ನ ಕೂಡ ಟ್ರೈಲರ್ ಬಿಟ್ಕೊಟ್ಟಿದೆ. ದೇವ ಮತ್ತು ವರದ ಚಿಕ್ಕ ವಯಸ್ಸಿಂದ ಪ್ರಾಣ ಸ್ನೇಹಿತರು. ವರದನಿಗೋಸ್ಕರ ದೇವ ಏನು ಮಾಡೋಕ್ಕೂ ರೆಡಿ. ವರದನ ಸಾಮ್ರಾಜ್ಯವನ್ನು ಅವರ ಕಡೆಯವರೇ ಕ್ಯಾಪ್ಚರ್ ಮಾಡಿದಾಗ ದೇವ ಒನ್ ಮ್ಯಾನ್ ಆರ್ಮಿಯಾಗಿ ವರದನ ಎಂಪೈರ್ನ ಕಾಪಾಡ್ತಾನೆ ಅನ್ನೋದನ್ನು ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಸ್ನೇಹಿತರಾಗಿದ್ದವರು ಹೇಗೆ ವೈರಿಗಳಾಗ್ತಾರೆ ಅನ್ನೋ ಒಂದು ಕ್ವಶನ್ ಇಟ್ಕೊಂಡು ಪಾರ್ಟ್ 1 ಎಂಡ್ ಮಾಡ್ತಾರೆ ಅನಿಸುತ್ತೆ. ಪ್ರಭಾಸ್ ಅವರನ್ನು ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಅಂತ ಆಡ್ಕೊಳ್ಳೋ ಸೀನ್ ಅಂತೂ ಉಗ್ರಂ ಸಿನಿಮಾವನ್ನು ನೆನಪಿಸಿದ್ದು ಸುಳ್ಳಲ್ಲ. ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಹೊಡೆದಾಡೋ ಸೀನ್, ಮೆಷಿನ್ ಗನ್ ಸೀನ್, ಬಾಜೂಕಾ ಸೀನ್, ಆರ್ಮಿ ಅಸೆಂಬಲ್ ಆಗೋ ಸೀನ್ಗಳು ಥಿಯೇಟರ್ನಲ್ಲಿ ಮಜಾ ಕೊಡ್ಬೋದು. ಕನ್ನಡ ನಟರಾದ ನವೀನ್ ಶಂಕರ್ ಹಾಗೂ ಪ್ರಮೋದ್ ಈ ಟ್ರೈಲರ್ನಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅದೊಂದು ಖುಷಿಯ ವಿಷಯ. ಪ್ರಭಾಸ್ ಅವರನ್ನಂತೂ ಮ್ಯಾಸಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನೀಲ್. ವಸಿಷ್ಠ ಸಿಂಹ ಅವರ ವಾಯ್ಸ್ ಪ್ರಭಾಸ್ ಅವರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಓವರಾಲ್ ಆಗಿ ಹೇಳೋದಾದ್ರೆ ನೀಲ್ ಅವರು ಬಿಲ್ಡ್ ಮಾಡಿರೋ ವರ್ಲ್ಡ್ ಚೆನ್ನಾಗಿದೆ, ಸ್ಕೇಲ್ ಮ್ಯಾಸಿವ್ ಆಗಿದೆ, ಆಕ್ಷನ್ ಬ್ಲಾಕ್ ಸಖತ್ತಾಗಿದೆ. ಆದರೆ ಉಗ್ರಂ ಹಾಗೂ KGF ನೋಡಿರೋರಿಗೆ ಹೊಸದೇನು ಬೇಕು ಅಂತ ಮಾತ್ರ ಅನಿಸ್ದೇ ಇರಲ್ಲ. ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆದಾಗ ಒಪಿನಿಯನ್ ಚೇಂಜ್ ಆಗತ್ತಾ ಕಾದ್ ನೋಡಬೇಕು. ಕನ್ನಡ ಪ್ರೊಡಕ್ಷನ್ ಹೌಸ್ ಇದ್ರು, ಕನ್ನಡ ಡೈರೆಕ್ಟರ್ ಹಾಗೂ ಟೆಕ್ನಿಷಿಯನ್ಸ್ ಇದ್ರು. ಕನ್ನಡ ಶೋಸ್ ಮಾತ್ರ ಕರ್ನಾಟಕದಲ್ಲಿ ತೀರಾ ಕಡಿಮೆ ಇದೆ. ರಿಲೀಸ್ ದಿನಾನು ಹೀಗೆ ಇದ್ರೆ ಸಲಾರ್ಗೆ ಎಫೆಕ್ಟ್ ಆಗೋದು ಗ್ಯಾರಂಟಿ. ಇದೇ ಹೊಂಬಾಳೆ ಫಿಲಮ್ಸ್ ಮೊನ್ನೆ ಶ್ರೀ ಮುರಳಿ ಅವರ ಭಗೀರ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ರು. ಡಾಕ್ಟರ್ ಸೂರಿ ನಿರ್ದೇಶನದ ಪ್ರಶಾಂತ್ ನೀಲ್ ಅವರ ಸ್ಟೋರಿ ಇರೋ ಭಗೀರ ವಿಜುವಲ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಟೀಸರ್ನ ಪ್ರಕಾರ ಮುರಳಿ ಅವರದ್ದು ಪೊಲೀಸ್ ಪಾತ್ರ. ಪೊಲೀಸ್ ಆಗಿ ತಡೆಯೋಕ್ಕಾಗದೇ ಇರೋ ಅನ್ಯಾಯಗಳನ್ನು ಒಬ್ಬ ವಿಜಿಲಾಂಟಿ ಸೂಪರ್ ಹೀರೋ ಆಗಿ ತಡೆಯೋದೇ ಸಿನಿಮಾದ ಪ್ಲಾಟ್ ಅನ್ನೋದು ಮೇಲ್ನೋಟಕ್ಕೆ ಅನಿಸುತ್ತೆ. ಟೀಸರ್ನ ಹೈಲೈಟ್ಸ್ ಏನೇನು ಅಂದರೆ ಫ್ರೇಮ್ಸ್, ಕಲರ್ ಗ್ರೇಡಿಂಗ್, ಆಕ್ಷನ್ ಬ್ಲಾಕ್ಸ್, ಮುರಳಿ ಅವರ ಸೂಪರ್ ಹೀರೋ ಲುಕ್, AJ ಶೆಟ್ಟಿ ಅವರ ಕ್ಯಾಮ್ರಾ ವರ್ಕ್ ನಿಜಕ್ಕೂ ಸಖತ್ತಾಗಿದೆ. ಹಾಲಿವುಡ್ನ ಬ್ಯಾಟ್ಮನ್ ರೆಫರೆನ್ಸಸ್ ಈ ಸಿನಿಮಾದಲ್ಲಿ ಇದ್ದು ಕ್ವಾಲಿಟಿಯನ್ನು ಕೂಡ ಹಾಲಿವುಡ್ ಲೆವೆಲ್ಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟರ್ ಸೂರಿ ಅವರ ಹಿಂದಿನ ಸಿನಿಮಾ ಲಕ್ಕಿಗೂ ಭಗೀರನಿಗೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಅಜನೀಶ್ ಅವರ BGM ಚೆನ್ನಾಗಿದೆ, ಬಟ್ ಇನ್ನೂ ಬೆಟರ್ ಆಗಿ ಇರ್ಬೋದಿತ್ತು ಅನ್ನಿಸ್ತು. ಆ್ಯಂಡ್ ಎಡಿಟಿಂಗಲ್ಲಿ ಒಂದು ಫ್ಲೋ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಪ್ರಶಾಂತ್ ನೀಲ್ ಅವರು ಇಂಥ ಒಳ್ಳೆ ಸ್ಟೋರಿನ ತಾವೇ ಡೈರೆಕ್ಟ್ ಮಾಡದೆ ಉಗ್ರಂನ ಅಪ್ಗ್ರೇಡೆಡ್ ವರ್ಷನ್ನ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಕೆಲವರಲ್ಲಿ ಮೂಡಿರ್ಬೋದು. ಭಗೀರ ಸಿನಿಮಾದ ಲಾಸ್ಟ್ ಶೆಡ್ಯೂಲ್ ಉಳ್ಕೊಂಡಿದ್ದು ಇನ್ನೇನು 3-4 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದಂತೆ. ಒಟ್ಟಾರೆ ಭಗೀರ ಟೀಸರ್ ಅಂತ ಇಂಪ್ರೆಸಿವ್ ಆಗಿದೆ. ಟ್ರೈಲರ್ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಿನಿಮಾ ಈಗ ಟೀಸರ್ ಕ್ರಿಯೇಟ್ ಮಾಡಿರೋ ಇಂಪ್ರೆಷನ್ನ ಉಳಿಸ್ಕೊಳ್ಳುತ್ತಾ ಅನ್ನೋದು ರಿಲೀಸ್ ಆದಾಗಲೇ ಗೊತ್ತಾಗುತ್ತೆ. ಎಕ್ಸ್ಕ್ಲೂಸಿವ್ ಟ್ರೆಂಡಿಂಗ್ ಸಿನಿಮಾ ಮಾಹಿತಿಗಾಗಿ, ಹೊಸ ಟೀಸರ್, ಟ್ರೈಲರ್, ಸಿನಿಮಾ ರಿವ್ಯೂಸ್ಗಾಗಿ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನಲ್ನ ಮರೀದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ಸಿನಿಮಾಗಳ ಟೀಸರ್ಗಳ ಟ್ರೈಲರ್ಗಳ ರಿವ್ಯೂಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.